ಹಲೋ ಗಾಯ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಮತ್ತೊಂದು ಹೊಸ ಲಾಗಿಗೆ ವೆಲ್ಕಮ್. ಇವತ್ತಿನ ಲಾಗ್ ವೆರಿ ಕ್ರೇಜಿ ಗೈಸ್, ಅದಕ್ಕೆ ವಿಡಿಯೋನ ಕೊನೆವರೆಗೆ ನೋಡಿರಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ಗೈಸ್. ಏ ಗಾಯ್ಸ್, ಮಾರ್ನಿಂಗ್ ನಾನು ಆಲ್ರೆಡಿ ಫ್ರೆಶ್ ಅಪ್ ಆಗಿ ಬ್ರಷ್ ಮಾಡಿ ರೆಡಿಯಾಗಿದ್ದೆ ಗಾಯ್ಸ್. ಈಗ ಫಸ್ಟ್ ಒನ್ ಗೊಬ್ಬರ ಕಲಿಸ್ತಾಯಿದ್ರು, ಅಲ್ಲಿ ಹೋಗಿ ನೋಡಿದೆ. ಗೊಬ್ಬರ ಮಾತ್ರ ಎಲ್ಲ ಕಲಿಸಿದ್ರು ಗಾಯ್ಸ್. ಗೊಬ್ಬರ ಕಲ್ಸಕ್ಕೆ ನೋಡ್ರಿ ಗಾಯ್ಸ್, ಅಲ್ಲೇ ನಮ್ಮ ಅಣ್ಣ ಬಂದುಬಿಟ್ಟಿದ್ದ. ಆತ ಫುಲ್ ನಾನು ನೋಡಿ, ನಾನು ಹತ್ತು ನೋಡಿ ಶಾಕ್ ಆಯ್ತು ಗಾಯ್ಸ್. ಸೇಮ್ ಗಾಯ್ಸ್, ನಿನ್ನೆಗೆ ನಮ್ಮ ನೋಡಿ ನಮ್ಮ ಅಣ್ಣ ಮತ್ತೆ ಗೊಬ್ಬರ ಸುರಿತಾ ಇದ್ದ. ಹಾಗೆ ಇವತ್ತೊಂದು ಪ್ರಾಬ್ಲಮ್ ಆಗಿತ್ತು ಗಾಯ್ಸ್, ಹುಡುಗರು ಸಿಕ್ಕಿಲ್ಲ ಅಂದ, ಅದಕ್ಕೆ ನೀನೇ ಗೊಬ್ಬರ ಹಾಕ್ಬೇಕಂದ. ನಾ ಇನ್ನೂಟು ಶಾಕ್ ಆಗಿದೆ ಗಾಯ್ಸ್. ಇಮೋಷನಲ್ ಡ್ಯಾಮೇಜ್. ಫೈನಲಿ ಎಲ್ಲ ಟೆನ್ಷನ್ಗೂ ಒಂದೇ ಪರಿಹಾರ ಅಂತ ಅಂದ್ಕೊಂಡು ಟೀ ಕುಡಿದೆ. ಹಾಗೆ ನಮ್ಮ ಅಣ್ಣನ ಸ್ವಲ್ಪ ಕ್ಯಾಮ್ರಾಗೆ ತೋರಿಸಿ ಅಷ್ಟರಲ್ಲಿ ಗಾಯ್ಸ್ ಅದೇ ಗೊಬ್ಬರ ಕಲಿಸಿ ನಮ್ಮ ಅಣ್ಣವರು ಬಂಡಿಯಲ್ಲಿ ಹಾಕಿಬಿಟ್ರು. ಇನ್ನೇನಿದ್ರು ಹೊಲಕ್ಕೆ ಹೋಗೋದು ಒಂದೇ ಬಾಕಿ. ಬನ್ನಿ ಹೊಲಕ್ಕೆ ಹೋಗೋಣ. ಅಂತೂ ಇಂತು ಹೊಲಕ್ಕೆ ಬಂದಾಗ್ಬಿಟ್ವಿ. ಹಂಗೆ ಗೆಳೆಯವನು ಬಂದದ್ವು. ಹಾಗೆ ನಾವು ನಮ್ಮ ಬೈಕ್ ತೊಗೊಂಬಂದ್ಬಿಟ್ವಿ. ಮನೇಲಿ ಎಲ್ಲ ರೆಡಿ. ಏನಿದ್ರು ಗೊಬ್ಬರ ಹಾಕೋದು. ಇವತ್ತು ಗೊಬ್ಬರ ಹಾಕೋದು ನಮ್ದ ಸರಿ ಐತಿ. ಅದಕ್ಕೆ ನಾವು ಹಾಕ್ಬಿಟ್ಟು ಇವತ್ತು ಏನು ಮಾಡ್ಬೇಕು ಗೊತ್ತಾಗ್ತಲ್ಲ ಫ್ರೆಂಡ್ಸ್. ಇವಾಗ ಯಾಕಂದ್ರೆ ಹುಡುಗರು ಎಲ್ಲ ಶಾಲೆ ಅದಾವು. ಅದಕ್ಕೆ ನಾವು ಹಾಕ್ಬಿಟ್ಟು ಬನ್ರಿ ಇವತ್ತು ಹಾಕಂಡ್ರಿ ಗೊಬ್ಬರನ. ಫೈನಲಿ ರೆಡಿ, ಗೊಬ್ಬರ ಹಾಕಕ್ಕೆ ರೆಡಿ ಆಗಿವಿ. ಹೋಗೋದು ಗೊಬ್ಬರ ಹಾಕೋದು. ಕಂಗ್ರ್ಯಾಚುಲೇಷನ್. ಫೈನಲಿ ಗೈಸ್, ನಮ್ಮ ಅಣ್ಣ ತಡಾನ ಮಾಡಲಿಲ್ಲ, ಬಂದು ಕೂಡಲೇ ಆತ ಗೊಬ್ಬರ ಹಾಕ್ಯಾನ ಕುಂತದ. ಹಂಗೆ ನನಗೂ ಹಾಕಿದ. ಅಲ್ಲಿ ಆತ ರೆಡಿ ಆಗಿಬಿಟ್ಟು ನಾನು ರೆಡಿ ಆಗಿಬಿಟ್ಟು ಗೈಸ್ ಗೊಬ್ಬರ ಹಾಕಕ್ಕೆ. ನೋಡ್ರಿ ಗೈಸ್, ನಾನು ಇನ್ನು ಕ್ಯಾಮ್ರಾಕ್ಕೆ ಪೋಸ್ ಕೊಡ್ಕೊಂತಿದ್ದೆ. ಆದ್ರೆ ಅಷ್ಟರಾಗಲೇ ನಮ್ಮ ಅಣ್ಣ ಆತ ಹಾಕ್ಯಂಡ ಬಂದ್ಬಿಟ್ರೆ ಅಷ್ಟು ಗೊಬ್ಬರ. ನಾನು ಹಾಕ್ಯಬೇಕು ಗೈಸ್ ಹೋಗಿ. ಇವತ್ತು ನಮಗೆ ಈ ಹುಡುಗ ಗೈಸ್ ಒಬ್ಬನೇ ಸಿಕ್ಕಿದ್ದು ಗೊಬ್ಬರ ಹಾಕಕ್ಕೆ. ಆದ್ರೆ ಅವನ್ನೇ ಕರ್ಕೊಂಡು ಗೊಬ್ಬರ ಹಾಕಿ ಇಂತು ಮುಗಿಸ್ಬಿಟ್ವಿ ಗಾಯ್ಸ್. ಗಾಯ್ಸ್ ಇಂತು ಗೊಬ್ಬರ ಹಾಕೋದು ಮುಗೀತು. ಆದ್ರೆ ಗೊಬ್ಬರ ಹಾಕೋದು ಮುಗಿದ ಮೇಲೆ ಈ ಎತ್ತು ಹೆಂಗೆ ಹೊಡಿತಾರೆ ನೋಡಿ. ಹೊಲ ಮುಗಿಯೋಕೆ ಬಂದ ಫುಲ್ಲು ಜ್ಯೂಸ್ನೇ ಹೊಡಿತಾರೆ ಗಾಯ್ಸ್ ಇವ್ರು. ಫೈನಲಿ ಫ್ರೆಂಡ್ಸ್, ಈಗ ಎಲ್ಲರೂ ಮನೆಗೆ ಹೊಂಟಿದ್ರು. ಹಾಗೆ ನಾವು ಕೂಡ ಎಲ್ಲ ಚೀಲಗಳು ತೊಗೊಂಡು ಮನೆಗೆ ಹೊಂಟಿವಿ. ಈಗ ಮನೆಗೆ ಹೋಗಿ ಗಾಯ್ಸ್ ಸ್ನಾನ ಮಾಡಿ ಸಾಯಂಕಾಲ ಅಷ್ಟರಲ್ಲಿ ಗಾಯ್ಸ್ ವರ್ಕೌಟ್ ಡಂಬಲ್ಸ್ ರೆಡಿ ಮಾಡ್ಬೇಕು. ಬರೀ ಗಾಯ್ಸ್ ಹೊಂಟ್ರಿ. ಫೈನಲಿ ಎತ್ತುಗಳನ್ನೆಲ್ಲ ಕೊಳ್ಳ ಹರಿತಿದ್ರು ಗಾಯ್ಸ್. ಹಾಗೆ ನಾವು ಕೂಡ ಬಂದ್ವಿ. ಬಂದು ನಮ್ಮ ಬೈಕ್ ಕಾಯ್ತಾಯಿತ್ತು ಗಾಯ್ಸ್ ತಮ್ಮನ್ನ. ಅಂತೂ ಇಂತು ಗಾಯ್ಸ್ ಮನೆಗೆ ಬಂದು ಇವತ್ತು ಒಂದು ಎಳ್ನೀರು ಕುಡಿದ್ಬಿಟ್ಟೆ ಗಾಯ್ಸ್. ಫ್ರೆಂಡ್ಸ್, ಇದು ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಹಂಗೆ ಬೇಸಿಗೆಗಾಲನ ಆರಂಭ ಆಯ್ತು, ನೀವು ಕುಡೀರಿ. ಏ ಗಾಯ್ಸ್, ಈ ಸಾಯಂಕಾಲ ಏನು ಮಾಡ್ಕೊತೀವಿ ಅಂದ್ರೆ ಒಂದು ವರ್ಕೌಟಿಗೆ ಹೆಲ್ಪ್ ಆಗಲಿ ಅಂತ ಡಂಬಲ್ಸ್ ಮಾಡಕೊತೀವಿ. ಇಲ್ಲೇ ಮನೆಯಲ್ಲಿ ಸಿಮೆಂಟ್ ಇತ್ತು. ಸಿಮೆಂಟು, ಒಂದು ಪೈಪು, ಆಗ ಬಕೆಟು. ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ರು ನಮ್ಮ ಕನ್ನಡ ಕ್ರಿಯೇಟರ್ಸು, ಅವ್ರು ನೋಡೇ ಮಾಡ್ತಾ ಇರೋದು. ಬರ್ರಿ ಹಿಂಗೆ ಮಾಡೇನ್ರಿ. ಫಸ್ಟ್ ಇದನ್ನು ಬೇಕಂತ ಹೇಳ್ತು ನೋಡ್ರಿ. ವೇಸ್ಟ್ ಬಕೆಟ್ ಮತ್ತು ಒಂದು ಪೈಪು, ನಿಮಗೆ ಎಷ್ಟು ಬೇಕು ಅಷ್ಟು ಪೈಪು ಗೈಸ್. ನಾವು 3 ಥರ ಡಂಬಲ್ಸ್ ಮಾಡ್ತಾಯಿದ್ದೀವಿ. ಅದಕ್ಕೆ ಒಂದು ಡಬ್ಬ, ಹಾಗೆ ಬಕೆಟು ಮತ್ತು ಪೈಪು ಅವಶ್ಯಕತೆ ಇದೆ. ಫಸ್ಟ್ ಒನ್ ಗಾಯ್ಸ್, ಈ ಬಕೆಟ್ ತೊಗೊಂಡು ಒಂದು ಬ್ಲೇಡ್ ತೊಗೊಂಡು ಬಕೆಟ್ ಕಟ್ ಮಾಡ್ಬೇಕು. ಅದು ಹೆಂಗಂದ್ರೆ ಈ ಥರ ಮನೇಲಿ ಗೈಸ್ ರೆಡಿ ಮಾಡೀನಿ ನೋಡ್ರಿ. ಇಲ್ಲಿ ಇದು ಒಂದು ಬಕೆಟಿನ ಒಂದು, ಇದು ಪೈಪಿನ ಒಂದು. ಈಗ ಇವಕ್ಕೆ ಸಿಮೆಂಟ್ ಹಾಕ್ಬೇಕು. ಹಾಕೊಂಬರಿ ಕಾಂಕ್ರೀಟ್ ಫಸ್ಟ್ ಪೈಪ್ ತಗೊಂಡು ಲೆವೆಲ್ಲಿಗೆ ಇಡ್ತಾರೆ.
ಸೆಂಟರ್ ಪಾಯಿಂಟು ಸೆಂಟ್ರ್ ಹಿಡ್ತೀನಿ ಅಂದ್ರೆ ಕರೆಕ್ಟ್ ಆಗೈತಿ. ಇಲ್ಲ ನ್ಯೂಸ್ ಪೇಪರ್ ಆದರೆ ಏನಾದರೂ ಹಾಕ್ತೀನಿ, ಅಲ್ಲಿ ಸೈಡಿಗೆ ಕಟ್ ಮಾಡಿ ಪ್ಯಾಚ್ ಹಾಕ್ತೀನಿ. ಅದು ವಾಪಸ್ ನಿಮಗೆ ಕೀಳಕ್ಕೆ ಆಗುತ್ತೆ, ಇಲ್ಲಾಂದ್ರಿಲ್ಲ. ಅದಕ್ಕೆ ಈಗ ಸಿಮೆಂಟ್ ಹಾಕಬೇಕು. ಫೈನಲಿ ಗೈಸ್ ಅಂತ ಇದು ಡಂಬಲ್ಸ್ ರೆಡಿ ಅದು ಒಂದು ಸೈಡ್. ಈಗ ಇನ್ನು ಇದನ್ನು 3 ದಿನ ಬಿಟ್ಟು ನೋಡ್ಬೇಕು ಗೈಸ್. ಅಲ್ಲಿವರೆಗೂ ಏನೋ ಮಾಡೋಕ್ಕೆ ಬರಲ್ಲ. ನಾಳೆ ವಿಡಿಯೋಲಿ ತೋರಿಸ್ತೀನಿ. ಹಾಗೆ ಇದಕ್ಕೆ ನಾವು ಸಿಮೆಂಟು ಮತ್ತು ಸ್ವಲ್ಪ ಉಸುಗು ಮಿಕ್ಸ್ ಮಾಡಿ ಗೈಸ್. ಅದಕ್ಕೆ ಅದು ಕರೆಕ್ಟ್ ಕುಂದಿರುತ್ತೆ, ಶೇಪನ್ನು ಕರೆಕ್ಟ್ ಬರ್ತೈತೆ ಗೈಸ್. ಇಲ್ಲ ಅಂದರೆ ಇಲ್ಲ, ನಾಳೆ ವಿಡಿಯೋಲಿ ತೋರಿಸ್ತೀನಿ ಗೈಸ್. ಫೈನಲಿ ಗೈಸ್ ಫ್ರೆಶ್ ಅಪ್ ಆಗೀನಿ. ಈಗ ಕರೆಕ್ಟ್ 6 ಗಂಟೆ ಐತಿ. 6 ಗಂಟೆ 2 ಅವರ್ ಕರೆಂಟ್ ಇಲ್ಲ ಗೈಸ್ ಊರಲ್ಲಿ. ನಮ್ಮ ಕೈ ತಮಾಷೆ ಬೇರೆ ಎಲ್ಲ. ಬೈಕ್ಸ್ ಮೈ ತೊಳಿಯೋಕೆ ಫಸ್ಟ್ ನನ್ನ ಬೈಕ್, ಆಮೇಲೆ ಅಪ್ಪಾಜಿ ಬೈಕ್ ಬರುತ್ತೆ. ಫಸ್ಟ್ ನಮ್ಮ ಬೈಕ್ ತೊಳಂಗೆ ಬರ್ರಿ ಇವತ್ತು ತಮಾಷೆ ಹೋಗೋಕೆ. ತಮಾಷೆ ಸ್ಪೆಷಲ್ ಪೂಜೆ ಮಾಡ್ಬೇಕು ಇವತ್ತು. ಬರ್ರಿ ಬೈಕ್ ತೊಳೆದು ಪೂಜೆ ಮಾಡೋಣ. ಫೈನಲಿ ಗೈಸ್ ಇಂತ ನನ್ನ ಬೈಕ್ ಹೊರಗೆ ಹಚ್ಚಿದೆ. ಹಂಗೆ ನಮ್ಮ 2 ಕೊಟ್ಟು ಆಯ್ ಮಾಡಿ ಊಟಾಗ ಆಯ್ ಹೇಳ್ಸಿದೆ ಗೈಸ್. ಫೈನಲಿ ನಮ್ಮ ಬೈಕ್ ತೊಳೆದು ಬಿಟ್ವಿ. ಈಗ ಬೈಕ್ ತೊಳೆದೆ. ಈಗ ಸ್ವಲ್ಪ ಮೈನರ್ ಪ್ರಾಬ್ಲಮ್ ಐತಿ, ಅದಕ್ಕೆ ಈಗ ಚೆಕಪ್ ಮಾಡಿ ನೋಡೋಣ್ರಿ ಚಲೋ ಹೋಗೈತೆ ಅಲ್ಲ ಅಂತ. ಆನ್ ಮಾಡೋಕೆ ಬರ್ರಿ, ಆನ್ ಮಾಡಿ ನೋಡೋಣ್ರಿ ಚಲೋ ಹೋಗೈತೆ ಅಲ್ಲ ಗೊತ್ತಾಕೈತಿ. ಏನಾದ್ರು ಸೌಂಡ್ ಕೇಳ್ರಿ ಹಂಗೆ ನೀವು ನೋಡ್ರಿ ಚಲೋ ಆಗೋದು ಅಂತ ಕೇಳಿ. ಹಾಗೆ ಕೊನೆಯಲ್ಲಿ ನಮ್ಮ ಬೈಕ್ ಸ್ಟಾರ್ಟ್ ಆಯಿತು. ಹಾಗೆ ನಮ್ಮ ಬೈಕ್ ಸ್ಟಾರ್ಟ್ ಮಾಡೋಷ್ಟೆಲ್ಲ ಅಪ್ಪಾಜಿನೂ ಬಂತು. ಹಾಗೆ ಅಪ್ಪಾಜಿ ಬೈಕ್ ತೊಳೆಯೋಕೆ ನಮ್ಮ ತಮ್ಮನ ಕಿರಣ ಬಂದಿದ್ದ. ಹಾಗೆ ನಾನು ನಮ್ಮ ಕಿರಣ ಸೇರಿ ಬೈಕ್ ತೊಳೆದ್ವಿ. ಫೈನಲಿ ಕಿರಣ ಅಪ್ಪಾಜಿ ಬೈಕ್ ತೊಳೆಯೋಕೆ 1 ಬ್ಯಾರ್ಲ್ ನೀರು ಖಾಲಿ ಮಾಡ್ಯಾನ ಗಾಯ್ಸ್. ಇದಕ್ಕೆ ನೀವೇನು ಅಂತೀರಿ ನೋಡ್ರಿ. ಫೈನಲಿ ಅಂತೂ 2 ಬೈಕ್ ತೊಳೆದ್ಬಿಟ್ವಿ ಗಾಯ್ಸ್. ಈಗ ಅವನ್ನ ಪೂಜೆ ಮಾಡ್ಬೇಕು ಗಾಯ್ಸ್. ಈಗ ಪೂಜೆ ಕೂಡ ನಾನೇ ಮಾಡ್ಬೇಕು ಗಾಯ್ಸ್. ಫೈನಲಿ ಬೈಕ್ಸ್ನೆಲ್ಲ ಕಾಂಪೌಂಡ್ ಒಳಗೆ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡಿದೆ. ಅಂತೂ ಗಾಯ್ಸ್ ಪೂಜೆ ಮುಗಿದೇ ಬಿಡ್ತು. ಈಗ ಬೈಕ್ಸ್ನ ಈ ಕಡೆ ಮನೆ ಮುಂದೆ ಹಚ್ಚಿದೆ. ಫೈನಲಿ ಗೈಸ್ 2 ಗಾಡಿ ಪೂಜೆ ಮಾಡಿದೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಂತ ಗೈಸ್. ಅಮಾವಾಸ್ಯೆ ಯಾಕೆ ಮಧ್ಯಾಹ್ನ ಮಾಡ್ಕೊಂತ ಕೇಳ್ಬೋದು. ಎಲ್ಲ ಕೆಲಸ ಗೈಸ್ ಫುಲ್ಲು ನೋಡಿ, ಎಲ್ಲ ಗೊಬ್ಬರ ಹಾಕಿದೆ ಇತ್ತು ಗೈಸ್. ಅದಕ್ಕೆ ಇವತ್ತು ತಮಾಷೆ ರಾತ್ರಿ ಮಾಡಿದ್ವಿ. ಅದ್ರ ಮಧ್ಯಾಹ್ನ 2 ಗಂಟೆಗೆ ಮುಗಿದ ಅಂತ ಹೇಳ್ತಾರೆ, ಒಬ್ಬೊಬ್ರು ಅಂತ ಹೇಳ್ತಾರೆ ಗೈಸ್. ಯಾರು ಕೇಳಂಗಿಲ್ಲ. ಸುಮ್ಮನೆ ನಮ್ಮ ಪ್ರಕಾರ ನಮ್ಮ ನೆಮ್ಮದಿಗೋಸ್ಕರ ಮಾಡಿದರೆ ಸಾಕು ಅಷ್ಟೇ. ಹಂಗೆ ಈ ಲಾಗ್ ಇವತ್ತಿನ ಲಾಗ್ ಎಂಡ್ ಗೈಸ್ ಇಷ್ಟೇ. ಮತ್ತು ಇನ್ನೊಂದು ಲಾಗಲ್ಲಿ ಸಿಗೋಣ ನಾಳೆ ಅಂತ ಈ ವಿಡಿಯೋನ ಏನು ಮಾಡೋಕ್ಕೆ ಇಷ್ಟಪಡ್ತೀನಿ. ಬೈ, ಟೇಕ್ ಕೇರ್ ಗೈಸ್.